ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೇವಿಯಾನಿ ಕೈಗೆ ಕೋಳ ಬೀಳೋ ಸಮಯ ಹತ್ರ ಬಂದಾಯ್ತು. ಹಾಗಿದ್ರೆ ದೇವಿಯಾನಿ ನಿಜ ಕರ್ಮಕಾಂಡವನ್ನ ಅಚ್ಯುತ್ ಎಲ್ಲರ ಮುಂದೆ ಪಟಾಬೈ ಮಾಡಿದ್ರ ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಭೂಮಿ ಮತ್ತೆ ಅಜಿತ್ ನಡುವೆ ತಿಕ್ಕಾಟ ನಡೀತಾನೆ ಇದೆ. ಈ ಕಡೆ ಭೂಮಿ ಮಾತ್ರ ಅಜಿತ್ನ ಗೋಳಿ ಕೊಡೋದಂತೂ ಸುಮ್ಮನೆ ಬಿಡ್ತಾನೆ ಇಲ್ಲ. ಈ ಕಡೆ ಭೂಮಿ ತನ್ನ ಬಟ್ಟೆಯನ್ನ ಮಡಚಿ ಇಡಬಾರ್ದು ಅಂತ ಅಜಿತ್ ಕೇಕೆ ಹಾಕ್ಬಿಡ್ತಾರೆ. ಭೂಮಿ ಮೇಲೆ ರೇಗ್ ಬಿಡ್ತಾರೆ. ತಕ್ಷಣ ಅಲ್ಲಿಗೆ ಪಲ್ಲವಿ ಅಕ್ಕ ಓಡ್ ಬರ್ತಾರೆ. ಏನಾಯ್ತು ಅಜಿತಣ್ಣ ಅಂತ ಹೇಳಿ, ನಿಮಗೆ ನಾನು ಎಷ್ಟು ಬಾರಿ ಹೇಳಿದ್ದೆ ಇದು ಮಾಡಬಾರ್ದು ಈ ಕೆಲಸವನ್ನ ಅಂತ ಹೇಳಿದಾಗ, ಇದು ಯಾವ್ದಿದೆ ಈ ಮನೆಲ್ಲ ಎಲ್ಲ ಬೇಕಿಲ್ಲ ಏನೂ ಇಲ್ಲ, ಆದ್ರೂ ಕೂಡ ಇದು ಅದು ಅಂತ ಹೇಳ್ತಿದ್ರಲ್ಲ, ನನ್ನ ತಲೆಗೆ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ ಅಜಿತ್ ಸಾಹೇಬ್ರೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳಿದಾಗ, ಅದು ಇದು ಅಂದ್ರೆ ಅಕ್ಕ ನಿಂಗೆ ಅರ್ಥ ಆಗ್ತಿಲ್ವಾ, ಅದು ಇದು ನಾನೇನೆ, ನನ್ನ ಬಗ್ಗೆನೇ ಅವ್ರು ಹೇಳ್ತಿರೋದು, ನಾನೇನೆ ಅವ್ರ ಪಾಲಿಗೆ ಅದು ಇದು ಎಲ್ಲ ಲೆಕ್ಕ ಅಂತ ಹೇಳಿ ಭೂಮಿ ಒಂದಿಷ್ಟು ಉದ್ದ ಭಾಷಣನ ಕುಯ್ತಾರೆ. ಈ ಕಡೆ ಪಲ್ಲವಿ ಅಕ್ಕ, ನೀವು ಅವಳ ಮಾತನ್ನ ಕೇಳ್ತಾ ಇದ್ರೆ ನಿಮ್ಮ ತಲೆ ಕೆಟ್ಟು ಹೋಗುತ್ತೆ ನೋಡಿ. ನಾನು ಹೇಳ್ತಿರೋದು, ಇವಳು ಕೈಲಿ ಯಾಕೆ ನನ್ನ ಬಟ್ಟೆಯನ್ನ ಐರನ್ ಮಾಡಿಸಿದ್ರಿ, ನಾನು ಹೇಳಿದ್ದೆ ಅಲ್ವಾ ನಾನು ಯಾವ ಕೆಲಸವನ್ನ ಇವಳು ಮಾಡಬಾರ್ದು ಅಂತ, ನೀವು ಮಾಡೋದ್ರ ಬದಲು ಅವಳ ಕೈಲಿ ಯಾಕೆ ಮಾಡಿಸಿದ್ರಿ ಅಂತ ಹೇಳಿ ಅಚ್ಯುತ್ ಪ್ರಶ್ನೆ ಮಾಡ್ತಾರೆ. ನಿಜವಾಗ್ಲೂ ಅಚ್ಯುತಣ್ಣ, ನಾನೇ ಮಾಡ್ಕೊಂಡು ಬಂದಿದ್ದು, ಭೂಮಿ ಮಾಡಿಲ್ಲ ಇದನ್ನ ಅಂದಾಗ, ನೀವೇನು ಸುಳ್ಳು ಹೇಳಬೇಡಿ. ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಪಲ್ಲವಿ ಅಕ್ಕ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈ ಮನೆಗೆ ಬಂದಾಗಿಂದ ನಾನು ಭೂಮಿನ ನೋಡಿಲ್ವಾ, ಇದನ್ನ ಐರನ್ ಮಾಡಿ ತಗೊಂಡು ಬಂದು ಇಟ್ಟಿರೋದು ಭೂಮಿನೇ. ಭೂಮಿ ಐರನ್ ಮಾಡೋ ಸ್ಟೈಲೇ ಬೇರೆ, ಅದನ್ನ ನೋಡಿದಾಗಲೇ ಗೊತ್ತಾಗೋಯ್ತು ಇದನ್ನ ಭೂಮಿನೇ ಮಾಡ್ಕೊಂಡು ಬಂದಿರೋದು ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಆಗ ಪಲ್ಲವಿ ಅಕ್ಕ, ನಾನು ಇದನ್ನ ಹೇಳ್ಬೋದು ಹೇಳ್ಬಾರ್ದು ಗೊತ್ತಿಲ್ಲ, ನಾನು ಈ ಮನೆ ಕೆಲಸದವಳು ಅಂತ ಹೇಳಿದಾಗ, ದಯವಿಟ್ಟು ಆ ರೀತಿ ಮಾತಾಡಬೇಡಿ ಪಲ್ಲವಿ ಅಕ್ಕ, ನನಗೆ ಅಪ್ಪು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಖಂಡಿತ ಹೌದು, ನೀವು ನನ್ನನ್ನು ಹಾಗೆ ತುಂಬ ಚೆನ್ನಾಗಿ ಮನೆಯೊಳಗೆ ನೋಡ್ಕೋತಾ ಇದ್ದೀರಾ, ಅದೇ ಒಂದು ಸಲಿಕೆಯಿಂದ ಹೇಳ್ತೀನಿ. ನಿಮ್ಮಿಬ್ಬರ ನಡುವೆ ಏನಾಯಿತು, ಯಾಕೆ ಈ ರೀತಿ ಇದ್ದೀರಾ, ನಿಜವಾಗ್ಲೂ ನನಗೆ ನಿಮ್ಮಿಬ್ಬರನ್ನ ಈ ರೀತಿ ನೋಡೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ನೀವು ಈ ಮನೆಗೆ ಮದುವೆ ಆಗಿ ಬಂದಾಗ ನನ್ನಿಂದ ಕೂಡ ಆಶೀರ್ವಾದವನ್ನು ತಗೊಂಡ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ, ನೀವಿಬ್ಬರು ತುಂಬ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಮೊದಲು ಹೇಗಿದ್ರು ಹಾಗೆ ಪ್ರೀತಿಯಿಂದ ನಗ್ನಗ್ತಾ ಖುಷಿಯಿಂದ ಇರಬೇಕು. ನಿಮ್ಮನ್ನು ಆ ರೀತಿ ಇರೋದೇ ನಮ್ಮ ಎಲ್ರಿಗೂ ಕೂಡ ಖುಷಿ ಆಗತ್ತೆ, ನೋಡೋದಕ್ಕೆ ಖುಷಿ ಆಗತ್ತೆ ಅಂತ ಹೇಳಿ ಪಲ್ಲವಿ ಅಕ್ಕ ಹೇಳ್ತಾರೆ. ಏನಾಯಿತು ಅಂತ ಕೇಳಿದಾಗ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಮುಖ ನೋಡ್ಕೋತಾರೆ, ಯಾವುದೇ ವಿಷಯವನ್ನು ಕೂಡ ಹೇಳುವುದಲ್ಲ. ತದನಂತರ ಇಲ್ಲಿ ಪಲ್ಲವಿಕ ಹೋಗ್ತಿದ್ದಾಗೆ ಸತ್ಯವರು ಅಲ್ಲಿಗೆ ಬರ್ತಾರೆ. ಸತ್ಯವರು ಕೂಡ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಸತ್ಯವ್ರ ಜೊತೆ ಯಾವುದೇ ರೀತಿ ವಿಷಯವನ್ನು ಮಾತಾಡೋದು ಬೇಡ, ಎಲ್ಲ ಕೂಡ ಮುಗ್ದು ಹೋಗಿದೆ. ಗಾಜಿನ ಚೂರ ಆಗಿಬಿಡಿದೆ ಕನ್ನಡಿ ಹೊಡೆದು, ಅಂದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಸೇರಿಸೋದಕ್ಕೆ ಸಾಧ್ಯ ಇಲ್ಲ. ಮುಗ್ದೋದ ಅಧ್ಯಾಯ ಮುಗ್ದೋಯ್ತು, ಇದು ಹೊಸ ಅಧ್ಯಾಯ ಅನ್ನೋ ರೀತಿಯಲ್ಲಿ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಮಾತನಾಡಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸತ್ಯವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಏನಾಗಿದೆ ಇವರಿಬ್ರಿಗೂ ಕೂಡ. ಇವರಿಬ್ಬರಿಗೆ ಪ್ರೀತಿಗಿಂತ ಅವರ ಒಂದು ಈಗೋನೇ ಜಾಸ್ತಿ ಆಗಿಬಿಟ್ಟಿದೆ. ಇವ್ರು ನಡ್ಕೋತಿರೋದು ಸ್ವಲ್ಪ ಅತಿನೇ ಅಂತ ಅನ್ನಿಸ್ತದೆ. ಇಬ್ಬರು ಕೂಡ ತುಂಬ ಅತಿರೇಕದ ವರ್ತನೆಯನ್ನು ತೋರಿಸ್ತಿದ್ದಾರೆ ಅಂತ ಸತ್ಯವರು ಅನ್ಕೋತಾರೆ. ನಂತರ ಇಲ್ಲಿ ಶಾರದಾ ಅವರನ್ನು ಅಜಿತ್ ಮತ್ತು ಭೂಮಿ ಚೆಕಪ್ಗೆ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೆ ಇಲ್ಲಿ ಶಾರದಾ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಚೆಕ್ ಮಾಡಿಸ್ತಾರೆ. ಚೆಕ್ ಮಾಡಿಸಿದ್ದೆ ಡಾಕ್ಟರ ಅಜಿತ್ ಹತ್ರ ಇವ್ರಿಗೆ ಅವತ್ತು ತುಂಬಾ ಹತ್ತಿರದಿಂದನೇ ಹೋಗಿದೆ. ಅದು ಒಳಗಡೆ ಹೋಗ್ತಾ ಇದ್ದಾಗೆ ಅದು ಹೊರಗಡೆ ಬಂದಿಲ್ಲ, ಯಾರೂ ಅವರನ್ನು ಸೇಫ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಬಟ್ ಆ ಒಂದು ಗುಂಡು ಒಳಗಡೆನೆ ಇರೋದ್ರಿಂದಾಗಿ ನಾವು ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕಾಗತ್ತೆ ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಲ್ಲಿ ಭೂಮಿ ಹತ್ರ ಬಂದು, ಇಲ್ಲಿ ಅತ್ತಿಯನ್ನು ತುಂಬ ಹುಷಾರಾಗಿ ನೀನು ನೋಡ್ಕೋಬೇಕಾಗತ್ತೆ, ಅವ್ರಿಗೆ ತುಂಬಾ ಆಪತ್ತಿದೆ ಅಂದಾಗ, ನೀವೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ, ನಾನು ಕೂಡ ಪೊಲೀಸ್ ಆಗೋಳಿಗೆ ಹೇಗೆ ನೋಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಭೂಮಿ ಅಜಿತ್ ಹತ್ರ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ ತಾಯಿ ಸಂಗೀತ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ಜನರಲ್ ಚೆಕಪ್ ಮಾಡಿಸೋದಕ್ಕೆ ಅಂತ. ಅವರು ಕೂಡ ಚೆಕಪ್ ಮಾಡ್ತಾರೆ, ಆರಾಮಾಗಿದ್ದಾರೆ, ಇನ್ನೇನು ಅಷ್ಟೊಂದು ಸ್ಟ್ರೆಸ್ ಮಾತ್ರ ಮಾಡ್ಕೋಬಾರ್ದು, ಒಂದಷ್ಟು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಅದನ್ನು ತೊಗೊಂಡ್ರೆ ಸಾಕು ಅಂತ ಹೇಳಿ ರೊಟ್ಟಿನ ಚೆಕಪ್ಪನ್ನು ಮಾಡಿ ಕಳಿಸ್ತಿದ್ದಾರೆ. ಈ ಕಡೆ ನಚ್ಚಿ ಬಂದಿದ್ದೆ ಅಣ್ಣನ ಹತ್ರ, ಅಮ್ಮ ತುಂಬ ಆರಾಮಾಗಿದ್ದಾರಂತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಂತೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಿರ್ತಾರೆ. ಇತ್ತ ಕಡೆ ಶಾರದಾ ಅವರು ಆ ಕಡೆ ನೋಡ್ತಾರೆ, ಅಲ್ಲಿ ಪುರುಷೋತ್ತಮ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮಲ್ಕೊಂಡಿದ್ದಾರೆ. ಅವ್ರನ್ನ ನೋಡಿದ್ದೆ, ಅವ್ರಿಗೆ ಹಳೇದೆಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ಶಾರದಾ ಅವ್ರಿಗೆ. ಅಂದು ದೇವಿಯಾನಿ ಜೊತೆ ಬಂದಿದ್ದೆ, ಅವನೇ ನನ್ನನ್ನು ಶೂಟ್ ಮಾಡಿದ್ದು, ಇವನೇ ತಾನೇ ನನ್ನನ್ನು ಅವತ್ತು
ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಅಂದ್ಕೊಂಡಂತಹ ಶಾರದವರು ಓಡಿ ಹೋಗಿದ್ದೆ ಆ ವಾರ್ಡಲ್ಲಿ ಇರ್ತಕ್ಕಂಥ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥ ಪುರುಷೋತ್ತಮ ಅವರನ್ನು ಎಬ್ಸೋದಕ್ಕೆ ಮುಂದಾಗ್ತಿದ್ದಾರೆ. ಎದ್ದೇಳು ನೀನು ಎದ್ದೇಳು ಅಂತ ಹೇಳಿ ಆತನನ್ನು ಸಾಯಿಸುವುದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಹೋಗಿದ್ದೆ ಭೂಮಿ ತಡೀತಿದ್ದಾಳೆ, ಬಟ್ ಅವಳಿಂದ ಸಾಧ್ಯ ಆಗ್ತಿಲ್ಲ. ಆಗ ಅಜಿತ್ ಸಾಹೇಬ್ರಿ ಅಂತ ಕುಕ್ಕೋತಾಳೆ. ತಕ್ಷಣ ಮನೆಯವ್ರು ಎಲ್ಲರೂ ಕೂಡ ಒಂದು ವಾರ್ಡ್ಗೆ ಓಡಿ ಬರ್ತಾರೆ. ಈ ಕಡೆ ಶಾರದವ್ರನ್ನ ಎಲ್ಲರೂ ಕೂಡ ಬಿಡಿಸೋ ಪ್ರಯತ್ನವನ್ನ ಮಾಡ್ತಾರೆ. ಈ ಕಡೆ ಪುರುಷೋತ್ತಮ ಮೇಲೆ ಇವ್ರು ಯಾಕೆ ಇಷ್ಟು ಕುಪ ಮಾಡ್ಕೋತಿದ್ದಾರೆ, ಇಷ್ಟು ರಗ್ಗಡಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ ಅಜಿತ್ ಅನಿಸುತ್ತೆ. ಆಗ ಒಂದಷ್ಟು ವಿಷಯಗಳನ್ನ ಶಾರದಾ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವತ್ತು ಇವನೇ ನನಗೆ ತಾಕ್ಸಿದ್ದು, ಅವತ್ತು ನಾನು ಆ ಸ್ಥಿತಿಗೆ ಹೋಗೋದಕ್ಕೆ ಕಾರಣ ಇವನೇನೆ ಅನ್ನೋ ಎಷ್ಟೋ ವಿಷಯಗಳನ್ನ ತಿಳಿಸ್ತಾರೆ. ನಂತರ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿ ಅಜಿತ್ ಎಲ್ಲರನ್ನ ಕೂಡ ಮನೆ ಕಳಿಸ್ತಾರೆ. ಈ ಕಡೆ ಮನೆಯಲ್ಲಿ ಅಜ್ಜಿ ಹತ್ರ ಸಂಗೀತ ಅವರು ಮನೆಯವ್ರು ಎಲ್ಲರೂ ಕೂಡ ಶಾರದಾ ಮಾಡಿದಂಥ ವಿಷಯನ ಮಾತಾಡ್ತಿರ್ತಾರೆ. ಈ ಕಡೆ ದೇವಿಯಾನಿಗೆ ಭಯ ಶುರುವಾಗಿದೆ. ಯಾಕಂದರೆ ಪುರುಷೋತ್ತಮನ ಕಂಡು ಹಿಡಿದಿದ್ದಾಳೆ ಶಾರದಾ, ಎಲ್ಲವನ್ನ ಕೂಡ ಹೇಳಿದಾಳೆ. ನನ್ನ ಬಗ್ಗೆ ಕೂಡ ಹೇಳಿಬಿಟ್ರೆ ಏನು ಮಾಡೋದು ಅಂತ ಆ ಕಡೆ ಶಾರದಾ ಅವರು ದೇವಿಯಾನಿನ ದುರ ಅಂತ ನೋಡ್ತಿದ್ದಾರೆ. ಈ ಕಡೆ ದೇವಿಯಾನಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಅಜ್ಜಿ ಅಂತೂ ನಮ್ಮ ಶಾರದಾ ಮೇಲೆ ಅಟ್ಯಾಕ್ ಮಾಡ್ತವ್ರಿಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಅವರನ್ನು ಹುಡುಗಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸ್ಲೇಬೇಕು. ಯಾರು ಮಾಡಿರ್ಬೋದು ಇದನ್ನು ಅಂತಿದ್ದಾಗೆ ಶ್ರವಣ್ ಅವರು ಆತ ನನ್ನ ಕಾರ್ ಡ್ರೈವರ್ ಆಗಿದ್ದ, ಅವನಿಗೆ ನಾನು ಏನೂ ತೊಂದರೆನೇ ಮಾಡಿಲ್ಲ. ಆದರೂ ಕೂಡ ಶಾರದಾ ಮೇಲೆ ಯಾಕೆ ಅವನು ಆ ರೀತಿ ದಾಳಿ ಮಾಡ್ತಾ ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಅವನಿಗೆ ನಿಮ್ಮ ಮೇಲೆ ದ್ವೇಷ ಇಲ್ಲದೆ ಇದ್ದರೂ ಕೂಡ ಅವನನ್ನು ಬಳಸ್ಕೊಂಡು ಬೇರೆ ಯಾರೂ ಶಾರದಾ ಮೇಲೆ ಅಟ್ಯಾಕ್ ಮಾಡಿರೋ ಚಾನ್ಸಸ್ ಇರಬಹುದು ಅಂತ ಸಂಗೀತ ಅವರು ಹೇಳ್ತಾರೆ. ಹೌದು, ಎಲ್ಲ ಕೂಡ ಇನ್ವೆಸ್ಟಿಗೇಷನ್ ಆದರೆ ಆಚೆ ಬರುತ್ತೆ, ಬಟ್ ಪುರುಷೋತ್ತಮ್ಗೆ ಪ್ರಜ್ಞೆ ಬರಬೇಕು. ಶಾರದಾ ಈಗ ಹಳೆಯದನ್ನು ನೆನಪು ಮಾಡ್ಕೊತಿದ್ದಾಳಲ್ವಾ, ಹುಷಾರಾಗ್ತಿದ್ದಾಳೆ. ಖಂಡಿತ ಎಲ್ಲವೂ ಒಂದಿನ ಬಟ್ಟ ಬಯಲಾಗೆ ಆಗತ್ತೆ. ಖಂಡಿತ ಕಳ್ಳ ಸಿಗಲೇಬೇಕು, ಕೇಡಿ ಸಿಗಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಎತ್ತು ಹೋಗ್ತಾರೆ. ಆದರೆ ದೇವಿಯಾನಿ ನಿಜಕ್ಕೂ ಕೂಡ ಬೆವೆತ್ತು ಹೋಗ್ತಿದ್ದಾರೆ. ಏನು ನಂದ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಹೊಡಿತದೆಯಲ್ಲ, ಏನು ಮಾಡಲಿ ಅಂತ ಹೇಳಿ ನಿಜಕ್ಕೂ ಕೂಡ ಕಕಾಬಿಕ್ಕಿ ಆಗ್ತಿದ್ದಾರೆ. ನಂತರ ರಾತ್ರಿ ಆದಾಗ ಮನೆಯವರು ಎಲ್ಲರೂ ಕೂಡ ಜೊತೆಯಾಗಿ ಕೂತು ಊಟ ಮಾಡ್ತಿರ್ತಾರೆ. ಊಟ ಮಾಡೋ ಸಮಯದಲ್ಲಿ ದೇವಿಯಾನಿ ಅಷ್ಟಾಗಿ ಅಲ್ಲಿ ಆರಾಮಾಗಿ ಕುಳಿತಿರುವುದಿಲ್ಲ. ಅದು ನೋಡ್ತಂಥ ಸಂಗೀತ ಅವರು ಏನು ಯೋಚನೆ ಮಾಡ್ತಿದ್ಯಾ ದೇವಿಯಾನಿ, ಊಟ ಮಾಡು, ಊಟದ ಮುಂದೆ ಕುಳಿತುಕೊಂಡು ಈ ರೀತಿ ಯೋಚನೆ ಮಾಡ್ತಿದ್ಯಲ್ಲ ಅಂದಾಗ ಹಾಂ ಅಂತ ಹೇಳ್ತಾರೆ. ಈ ಕಡೆ ಅಜಿತ್ ದೇವಿಯಾನಿನೇ ದಟ್ಟಿಸ್ಕೊಂಡು ನೋಡ್ತಾರೆ. ಎದ್ದು ನಿಂತಿದ್ದೆ, ನೀವೆಲ್ಲ ಮರ್ತಿರ್ಬೋದು ಆದರೆ ನಾನು ಮರ್ತಿಲ್ಲ ಅಂತ ಹೇಳಿದೆ ದೇವಿಯಾನಿನೇ ಗುರಾಯಿಸ್ತಿದ್ದಾರೆ. ಈ ಕಡೆ ದೇವಿಯಾನಿ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಾರೆ. ಏನಪ್ಪ ಇವನಿಗೆ ಎಲ್ಲ ಸತ್ಯ ಗೊತ್ತಾಗೋಯ್ತಾ, ಹಾಗಿದ್ರೆ ಇವನು ನನ್ನನ್ನು ಅರೆಸ್ಟ್ ಮಾಡಿ ಬಿಡ್ತಾನ, ನನ್ನ ನಿಜ ಬಂಡವಾಳ ಎಲ್ಲರ ಮುಂದೆ ಹೊರಗಡೆ ಬರುತ್ತಾ, ನಾನು ಜೈಲಿಗೆ ಹೋಗ್ಬೇಕಾಗಿದ್ಯಾ ಅಂತ ಹೇಳಿ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಿದ್ದಾರೆ ದೇವಿಯಾನಿ. ಹಾಗಿದ್ರೆ ಏನಾಗತ್ತೆ ಮುಂದೆ? ಇಲ್ಲಿ ಅಜಿತ್ ದೇವಿಯಾನಿಯ ಸತ್ಯವನ್ನ ತಿಳಿದು ಆ ರೀತಿ ಮಾತನಾಡಿದ್ರ ಅನ್ಕೊಂಡ್ರೆ ಖಂಡಿತ ಇಲ್ಲ. ಅದು ಅವರ ಬರ್ಡೇ ದಿನ ಆಗಿರಬಹುದು, ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅಜಿತ್ ಆ ರೀತಿ ಮಾತಾಡಿರೋ ಚಾನ್ಸಸ್ ಇದೆ. ಫೈನಲಿ ಇನ್ನೇನು ತುಂಬಾ ದೂರ ಇಲ್ಲ ದೇವಿಯಾನಿಯ ನಿಜ ಬಣ್ಣ ಬಟ್ಟ ಬಯಲಾಗೋದಕ್ಕೆ ಸಮಯ ಹತ್ರ ಬಂದದ. ಈ ಕಡೆ ಶಾರದಾ ಅವರು ಸತ್ಯ ಹೇಳೋದ್ರ ಮುಖಾಂತರ ದೇವಿಯಾನಿ ಕತೆಗೆ ಅಂತ್ಯ ಹಾಡ್ತಿದ್ದಾರೆ. ಹಾಗಾದ್ರೆ ಹೇಗಾಗುತ್ತೆ ಅದು ಎಲ್ಲವೂ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.